ನಮಸ್ಕಾರ ವೀಕ್ಷಕರೇ. ನಿಧಿ ನಿಮ್ಮ ಮನೆಯಲ್ಲೂ ಇದೆಯಾ? ನಿಧಿ ಬಗ್ಗೆ ಹಲವಾರು ಸೂಚನೆಗಳನ್ನು ತೋರಿಸ್ತಾ ಇದಾವ. ನಿಮ್ಮ ಭೂಮಿಯಲ್ಲಿ ನಿಧಿ ಇದೆ ಅಂತ ಬಂದವರೆಲ್ಲರೂ ಹೇಳ್ತಾ ಇದಾರ. ಎಷ್ಟೋ ವರ್ಷಗಳಿಂದ ನಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಯಾವ ತರ ಇದೆ, ಅದನ್ನ ಹೇಗೆ ತಕೊಳ್ಬೇಕು, ಯಾವ ತರ ಅದನ್ನ ಪಡೆದುಕೊಳ್ಬೇಕು ಅನ್ನೋ ಎಷ್ಟೋ ಒಂದು ವಿಚಾರಗಳು ತುಂಬಾ ಜನರಲ್ಲಿ ಕಾಡ್ತಾ ಇದೆ. ಇವತ್ತಿನ ಒಂದು ಸಂಚಿಕೆ ನಿಮ್ಮ ಒಂದು ನಾಲೆಡ್ಜ್ಗಾಗಿ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಏನಾದರೂ ಸಮಸ್ಯೆಗಳಿದ್ರೆ, ಡೌಟ್ಗಳಿದ್ರು ಕಮೆಂಟ್ ನಲ್ಲಿ ತಿಳಿಸಿ. ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಇನ್ನು ನಿಧಿ ವಿಚಾರಕ್ಕೆ ಬರ್ಬೇಕಾದ್ರೆ, ನಿಧಿಯಲ್ಲಿ ಹಲವಾರು ವಿಧಾನಗಳದಾವೆ. ಯಾವ ತರ ಅಂದ್ರೆ, ನಿಧಿ ಎಷ್ಟೋ ಜಾಗದಲ್ಲಿ ಇದೆ. ನಿಮ್ಮ ಭೂಮಿಯಲ್ಲೂ ಇದೆ, ಮನೆಯಲ್ಲೂ ಇದೆ, ದೇವಸ್ಥಾನದ ಅಕ್ಕಪಕ್ಕದಲ್ಲೂ ಇದೆ, ಅಥವಾ ಒಂದು ಹಳೆಯ ಕಾಲದ ಜಾಗದಲ್ಲೂ ಕೂಡ ಇದೆ, ರಾಜ ಹೇಳ್ತಾ ಇರ್ತಾರೆ. ಆದ್ರೆ ಅದು ಕಣ್ಣಿಗೆ ಕಾಣಿಸಿರೋದಿಲ್ಲ. ಎಷ್ಟೋ ಜನರ ಗಮನಕ್ಕೆ ಬಂದಿರುತ್ತೆ, ಆದ್ರೆ ತೆಗೆದುಕೊಳ್ಳಕ್ ಸಾಧ್ಯ ಆಗ್ತಾ ಇರಲ್ಲ. ಅಂತದಕ್ಕೆ ಏನ್ ಮಾಡ್ತಾ ಇರ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಿಧಿ ಸಿಗುತ್ತೆ? ಇದಕ್ಕೂ ಮುನ್ನ ನಿಧಿಯ ಕೆಲವೊಂದು ವಿಧಾನಗಳಿದಾವೆ. ಆ ವಿಧಾನಗಳನ್ನ ನಾನು ನಿಮ್ಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಧಿಯಲ್ಲಿ ರಾಜಧನ, ಚೋರಧನ, ದೇವಧನ, ಈ ತರ 3 ವಿಧಾನಗಳು ಬರ್ತವೆ ವೀಕ್ಷಕರೇ. ಏನಿದು ಚೋರಧನ ಅಂದ್ರೆ ಏನು, ರಾಜಧನ ಅಂದ್ರೆ ಏನು, ದೇವಧನ ಅಂದ್ರೆ ಏನು ತಿಳಿಸ್ತೀನಿ. ಚೋರಧನ ಅಂದ್ರೆ ಹಳೆಯ ಕಾಲದಲ್ಲಿ ಒಂದು 100-200 ವರ್ಷಗಳ ಹಿಂದೆ ಕೆಲವೊಂದು ಆಭರಣಗಳನ್ನ ದರೋಡೆ ಮಾಡ್ತಾ ಇದ್ರು. ದರೋಡೆಕೋರರು ದರೋಡೆ ಮಾಡ್ತಾ ಇದ್ರು. ಆ ದರೋಡೆ ಮಾಡಿರುವಂತ ಆಭರಣಗಳನ್ನ, ವಸ್ತುವನ್ನ, ಖನಿಜನ, ಸಂಪತ್ತನ್ನ ಒಂದು ಗುಪ್ತ ಜಾಗದಲ್ಲಿ ಬಚ್ಚಿಡ್ತಾ ಇದ್ರು. ಬಚ್ಚಿಟ್ಟು ಅದಕ್ಕೆ ಒಂದು ಗುರುತನ್ನ ಮಾಡ್ತಾ ಇದ್ರು. ಮುಂದೆ ಯಾವತ್ತೋ ಒಂದಿನ ನಾವು ಈ ಜಾಗಕ್ಕೆ ಬಂದು ಇದನ್ನ ಪಡೆದುಕೊಳ್ಬೇಕಾದ್ರೆ ಈ ಗುರುತು ನಮ್ಗೆ ಬೇಕಾಗುತ್ತೆ ಅನ್ನೋ ತರ ಒಂದು ಗುರುತನ್ನ ಮಾಡಿ ಬಚ್ಚಿಟ್ಟು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ರು. ಮುಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಏನಾದ್ರೂ ಒಂದು ಆಪತ್ತು ಬಂದ್ರೆ, ಮುಂದಿನ ಜನ್ಮದಲ್ಲಿ ಹುಟ್ಟಿ ನಂತರ ಅದನ್ನ ನಾವೇ ಪಡೆದುಕೊಳ್ಳಬೇಕು ಅನ್ನೋ ಒಂದು ಹಂಬಲದಾರಿಗಳು ದರೋಡೆಕೋರು. ಅವ್ರು ಏನ್ ಮಾಡ್ತಾ ಇದ್ರು, ಅದನ್ನ ಬಚ್ಚಿಟ್ಟು ಅದಕ್ಕೆ ಒಂದು ಗುರುತನ್ನ ಮಾಡಿ ತಮ್ಮದೇ ಆದ ಒಂದು ಶಕ್ತಿ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಪ್ರಯೋಗವನ್ನ ಮಾಡಿ ಬಚ್ಚಿಟ್ಟು ಹೋಗ್ತಾ ಇದ್ರು. ಏನೋ ಒಂದು ವೇಳೆ ಹೋದಾಗ ಸತ್ತ ಹೋದ್ಮೇಲೆ ಮುಂದಿನ ಜನ್ಮ ಅಂತ ಬರುತ್ತೆ. ಆ ಜನ್ಮದಲ್ಲಿ ಅವರು ಹುಟ್ಟಿ ನಂತರ ಅದನ್ನ ಅನುಭವಿಸ್ಬೇಕಾದ್ರೆ ಅವರ ಸ್ವಪ್ನದಲ್ಲಿ, ಅವರ ಕನಸಿನಲ್ಲಿ, ಮುಂದಿನ ಜನ್ಮದಲ್ಲಿ ಏನ್ ಹುಟ್ಟಿರ್ತಾರೋ ಅವರ ಕನಸದಲ್ಲಿ ಈ ಜಾಗದಲ್ಲಿ ನಿಧಿ ಇದೆ, ನಾನು ಬರ್ತಾ ಇದ್ದೀನಿ, ನನ್ನನ್ನ ತೆಗೆದುಕೊಳ್ಳಿ, ನಾನ್ ನಿಮ್ಮ ದಾರಿ ಕಾಯ್ತಾ ಇದ್ದೀನಿ, ಇಂಥ ದಿನಕ್ಕೆ ನಾನು ನಿಮಗೆ ಸಿಗ್ತೀನಿ, ಇದೇ ಜಾಗದಲ್ಲಿ ಇದ್ದೀನಿ, ಬನ್ನಿ ಅಂತ ನಿಮ್ಮನ್ನ ಕರಿತಾ ಇರುತ್ತೆ. ಅದು ಯಾಕೆ ಅಂತ ಗೊತ್ತಿರಲ್ಲ, ಬಟ್ ಹಿಂದಿನ ಜನ್ಮದಲ್ಲಿ ನೀವು ಅದನ್ನ ಬಚ್ಚಿಡ್ತಾ ಇದ್ರಿ. ಆ ಒಂದು ವಸ್ತು ನಿಮ್ಮ ಕನಸಿನಲ್ಲಿ ಬಂದು ತೋರ್ತಾ ಇರುತ್ತೆ. ಇದು ಚೋರಧನ. ಇದು ಸಿಗೋದು ಅಷ್ಟೊಂದು ಸುಲಭ ಅಲ್ಲ. ಯಾರು ಬಚ್ಚಿಟ್ಟಿರ್ತಾರೋ ಅವರ ಆಸೆ ಏನಿರುತ್ತೋ ಆ ಆಸೆಯನ್ನ ಈಡೇರಿಸಿದವ್ರಿಗೆ ಮಾತ್ರ ಅದು ಸಿಗುತ್ತೆ. ಮುಂದಿನ ಜನ್ಮದಲ್ಲಿ ಅವರಾಗ ಹುಟ್ಟಿ ಬಂದು ಅದನ್ನ ಪಡೆದುಕೊಳ್ತಾರೆ. ಇದು ಚೋರಧನ. ಇನ್ನೊಂದು ರಾಜಧನ. ಈ ರಾಜಧನ ಹೇಗಪ್ಪ ಅಂದ್ರೆ, ಹಳೆಯ ಕಾಲದ ರಾಜರು ಯುದ್ಧಕ್ಕೆ ಹೊರಡುವ ಮುನ್ನ ತಮ್ಮ ಅಷ್ಟೂ ಸಂಪತ್ತನ್ನ ಒಂದು 2-3 ವಿಧಾನವಾಗಿ ಮಾಡಿ ಅಲ್ಲಲ್ಲೇ ಸ್ವಲ್ಪ 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 ಗುಂಡಿಗಳನ್ನ ಮಾಡಿ, ಬಾವಿಗಳನ್ನ ಮಾಡಿ, ಅದಕ್ಕೆ ಅಷ್ಟ ದಿಗ್ಬಂಧನವನ್ನ ಮಾಡಿ ಅದರ ಒಳಗೆ ಬಂಗಾರ ಸಂಪತ್ತನ್ನ ಬಚ್ಚಿಡ್ತಾ ಇದ್ರು. ಯುದ್ಧದ ಕಾಲದಲ್ಲಿ ನಾವು ಏನಾದ್ರೂ ಸೋತ್ರೆ, ಸತ್ರೆ ಈ ಆಭರಣ ಮತ್ತೊಬ್ಬ ರಾಜನ ಕೈ ಸೇರುತ್ತೆ. ಹಾಗಾಗ್ಬಾರ್ದು. ನಮ್ಮ ರಾಜ್ಯದ ಸಂಪತ್ತು ನಮ್ಮ ರಾಜ್ಯದಲ್ಲೇ ಉಳಿದುಕೊಳ್ಬೇಕು. ಇವತ್ತೆಲ್ಲ ನಾಳೆ ಆಗೋದು ನಮ್ಮ ಸೈನಿಕರಿಗೆ, ನಮ್ಮ ರಾಜ್ಯದ ಪ್ರಜೆಗಳಿಗೆ ದಕ್ಕಬೇಕು, ಸಿಗಬೇಕು ಅನ್ನೋ ಒಂದು ಉದ್ದೇಶದ ಕಾರಣ ಆಭರಣಗಳನ್ನ ಬಚ್ಚಿಟ್ಟು ಯುದ್ಧಕ್ಕೆ ಹೊರಡ್ತಾ ಇದ್ರು. ಏನೋ ಯುದ್ಧದಲ್ಲಿ ಗೆದ್ದು ಬಂದ್ರೆ ಅದು ಅವ್ರಿಗೆ ಸಿಗುತ್ತೆ, ಅಥವಾ ಯುದ್ಧದಲ್ಲಿ ಸತ್ರೆ ಆ ಸಂಪತ್ತು ಮುಂದಿನ ಯಾವುದೋ ಒಂದು ಜನ್ಮದಲ್ಲಿ ಹುಟ್ಟಿ ಅಥವಾ ಯಾವುದೋ ಒಂದು ವಿಧಾನದ ಪ್ರಕಾರ ಅದನ್ನ ಬಂದ ಜನಗಳಿಗೆ ತಲುಪುವಂತ ಒಂದು ವಿಚಾರವನ್ನ ಮಾಡ್ತಾ ಇದ್ರು. ಅದು ಸರ್ಕಾರಕ್ಕೆ ಹೋಗುತ್ತೆ. ಈ ಜನ್ಮದಲ್ಲಿ ಯಾರಾದ್ರೂ ಹುಟ್ಟಿ ಅದನ್ನ ತೆಗೆದ್ರು ಸಹ ಅದು ಅವರು ಗಳಿಕೆ ಮಾಡಿರೋದ್ರಿಂದ ಅದು ಜನಗಳಿಗೆ ಮುಟ್ಟಬೇಕಾಗಿರುತ್ತೆ, ದಕ್ಕಬೇಕಾಗಿರುತ್ತೆ ಅನ್ನೋ ಆಸೆಯಿಂದ ಅದನ್ನ ಬಚ್ಚಿಟ್ಟಿರ್ತಾರ. ಆ ಒಂದು ವಸ್ತು ಸರ್ಕಾರಕ್ಕೆ ಸಿಗುತ್ತೆ ವೀಕ್ಷಕರೇ. ಎಷ್ಟೋ ಜಾಗದಲ್ಲಿ ಸಂಪತ್ತಿಗೆ ಸರ್ಕಾರಕ್ಕೆ ಸಿಕ್ಕಿದೆ, ಅಲ್ಲಿ ಸಿಕ್ಕಿದೆ, ಇಲ್ಲಿ ಸಿಕ್ಕಿದೆ. ಈಗ ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಎಷ್ಟೋ ಜಾಗದಲ್ಲಿ ನಿಧಿ ಸಿಗ್ತಾ ಇದೆ. ಅದೆಲ್ಲ ರಾಜರ ಕಾಲದಲ್ಲಿ ಬಚ್ಚಿಟ್ಟಿರುವಂತ
ಆಭರಣಗಳು, ಅದು ಸರ್ಕಾರಕ್ಕೇನೆ ವಜಾ ಆಗೋದು. ಇನ್ನು ದೇವಧನ. ಈ ದೇವಧನ ಅನ್ನೋದು ದೇವಸ್ಥಾನದ ಅಕ್ಕಪಕ್ಕದ ಜಾಗದಲ್ಲಿ, ದೇವಸ್ಥಾನದ ಆವರಣದಲ್ಲಿ, ದೇವರ ಮಂದಿರದಲ್ಲಿ, ಅಥವಾ ದೇವರ ಕೆಳಗೆ, ಅಥವಾ ದೇವರ ಹಿಂಭಾಗದಲ್ಲಿ ಆಭರಣಗಳನ್ನ ಬಚ್ಚಿಡ್ತಾ ಇದ್ರು. ಹಳೆಯ ಕಾಲದ ದೇವಸ್ಥಾನಗಳು ನೋಡಿ, ಈ ದೇವಸ್ಥಾನದಲ್ಲಿ ಇಷ್ಟೊಂದು ನಿಧಿ ಇದೆ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇಷ್ಟೊಂದು ಬಂಗಾರ ಇದೆ. ಎಷ್ಟೋ ದೇವಸ್ಥಾನಗಳು ಹಳೆ ಕಾಲದಿಂದ ನೀವು ಗಮನಿಸಿ ವೀಕ್ಷಕರೇ, ಅಲ್ಲೆಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಕಾವಲಾಗಿ ಸರ್ಪಗಳು, ಒಂದು ಶಕ್ತಿಗಳು ಇದಾವೆ, ಅದನ್ನ ಯಾರು ಮುಟ್ಟಬಾರದು, ಮುಟ್ಟಿದ್ರೆ ಜೀವಕ್ಕೆ ಆಪತ್ತಿದೆ, ಕುತ್ತುಗಳು ಬರ್ತವೆ. ಈ ತರ ಎಲ್ಲಾ ಒಂದು ವಿಚಾರಗಳು ನಿಮಗೆ ಗಮನಕ್ಕೆ ಬಂದಿರ್ತವೆ ವೀಕ್ಷಕರೇ. ಇದೆಲ್ಲಾನು ದೇವಧನ. ಇದು ಅಷ್ಟೊಂದು ಸುಲಭವಾಗಿ ಯಾರಿಗೂ ದಕ್ಕೋದಿಲ್ಲ ವೀಕ್ಷಕರೇ. ಇದನ್ನು ತೆಗೆದುಕೊಂಡು ದೇವರ ಅನುಗ್ರಹದ ಮೇರೆಗೆ ದೇವರ ಒಂದು ಕಾರ್ಯದಲ್ಲಿನೇ ಉಪಯೋಗ ಮಾಡಬೇಕು. ಇಲ್ಲ ಅಂದ್ರೆ ಇದನ್ನ ಸರ್ಕಾರಕ್ಕೆ ವಜಾ ಮಾಡಿ ಸರ್ಕಾರದಿಂದ ಯಾವ್ದಾದ್ರು ಒಂದು ಆ ದೇವಸ್ಥಾನಕ್ಕೆ ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಮಾಡಿದ್ರೆ ಮಾತ್ರ ಅದು ದಕ್ಕುತ್ತೆ ವೀಕ್ಷಕರೇ. ಇಲ್ಲ ಅಂದ್ರೆ ಎಷ್ಟೋ ಜನರ ಜೀವಗಳು ಹೋಗಿದಾವೆ. ಇನ್ನು ಇನ್ನೊಬ್ರು ವಿಚಾರ ಮಾಡ್ತಾ ಇದ್ದಾರೆ, ಗುರುಗಳೇ ನಮ್ಮ ಮನೆಯಲ್ಲಿ ನಿಧಿ ಇದೆ, ತೆಗೆದುಕೊಡ್ತೀರಾ? ನಮ್ಮ ಮನೆಯಲ್ಲಿ ನಿಧಿ ಇದೆ ಅಂತ ಹೇಳ್ತಾ ಇದ್ದಾರೆ, ಬಂದವರೆಲ್ಲ ಹೇಳ್ತಾ ಇದ್ದಾರೆ, ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದಾರೆ ನಿಧಿ ಇದೆ ಅನ್ನೋದನ್ನ ನಾವು ಯಾವ ತರ ಕನ್ಫರ್ಮ್ ಮಾಡ್ಕೋಬೇಕು, ಯಾವೆಲ್ಲ ಪ್ರಯೋಗಗಳನ್ನ ಮಾಡಿದ್ರೆ ನಿಧಿ ಇದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ನಿಧಿ ಇದೆ ಅಂತ ಹೇಳ್ತಾ ಇರ್ತಾರಲ್ಲ, ನಿಮ್ಮ ಮನೆಯಲ್ಲಿ ನಿಧಿ ಇರುವಂತ ಜಾಗದಲ್ಲಿ, ಅದರ ಅಕ್ಕಪಕ್ಕದ ಜಾಗದಲ್ಲಿ 100 ವರ್ಷದ ಹಳೆಯ ಒಂದು ಬಾದಾಮಿ ಮರ ಇರಬೇಕು ವೀಕ್ಷಕರೇ. 100 ವರ್ಷಕ್ಕಿಂತ ಹಳೇದಾದ ಒಂದು ಬಾದಾಮಿ ಮರ ಎದ್ದಿರ್ಬೇಕು. ಯಾಕಂದ್ರೆ ಆಗಿನ ಕಾಲದಲ್ಲಿ ಬಾದಾಮಿ ಮರವನ್ನ ಅದರ ಗುರುತಿಗಾಗಿ ನೆಡ್ತಾ ಇದ್ರು. ಬಾದಾಮಿ ಮರಗೆ ನೀರಿಲ್ದ ಅಂದ್ರೂ ಬೆಳೆಯುತ್ತೆ. ಎಷ್ಟೋ ವರ್ಷಗಳ ಒಂದು ಆಯಸ್ಸು ಆ ಬಾದಾಮಿ ಮರಕ್ಕೆ. ಆದ ಒಂದು ಉದ್ದೇಶಕ್ಕೆ ಬಾದಾಮಿ ಮರವನ್ನ ನಿಧಿಯ ಗುರುತಾಗಿ ಬಚ್ಚಿಡ್ತಾ ಇದ್ರು, ಆ ಒಂದು ಮರವನ್ನ ನೆಡ್ತಾ ಇದ್ರು. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೂ ಆ ಒಂದು ಮರ ಇದ್ರೆ 100ಕ್ಕೆ 100% ನಿಧಿ ಇರುತ್ತೆ. ಇದಷ್ಟೇ ಅಲ್ಲ, ನಿಧಿ ಇರುವಂತ ಜಾಗದ ಸುತ್ತಮುತ್ತಲ ಮರದಲ್ಲಿ ಹದ್ದು ಮತ್ತು ಗಿಳಿ, ಇವೆರಡು ವಸ್ತು ಒಂದೇ ಮರದ ಮೇಲೆ ಕುಳಿತಿರ್ತವೆ ವೀಕ್ಷಕರೇ. ಅದೇ ಗೊತ್ತಾಗುತ್ತೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀವಿ. ಹದ್ದು ಮತ್ತು ಗಿಳಿ ಎರಡು ಬದ್ಧ ವೈರಿಗಳು. ಈ ಬದ್ಧ ವೈರಿಗಳು ಯಾವುದೇ ಸ್ಥಳದಲ್ಲಿ ನೋಡಿ ಒಂದೇ ಜಾಗದಲ್ಲಿ ಕಾಣಿಸೋದಿಲ್ಲ, ಎರಡು ಬದ್ಧ ವೈರಿಗಳಾಗಿರೋದ್ರಿಂದ. ಆದ್ರೆ ನಿಧಿ ಇರುವಂತ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಒಂದೇ ಜಾಗದಲ್ಲಿ ಕಾಣಿಸ್ತಾವೆ ವೀಕ್ಷಕರೇ, ಒಂದೇ ಸ್ಥಳದಲ್ಲಿ ಕಾಣಿಸ್ತಾವೆ. ಆಕರ್ಷಣೆ ಮಾಡ್ತಾ ಇರುತ್ತೆ. ಆದ್ರೆ ಕಾವಲಿಗಾಗಿ ಎರಡು ಪಕ್ಷಿಗಳು ಕುಳಿತಿರ್ತವೆ. ಆ ಒಂದು ಜಾಗದ ಅಕ್ಕಪಕ್ಕದಲ್ಲಿ ನಿಧಿ 100ಕ್ಕೆ 100 ಇರುತ್ತೆ ವೀಕ್ಷಕರೇ. ಇನ್ನೊಂದು ಸೂಚನೆ ಹೇಳ್ತೀನಿ, ಕಪ್ಪು ಬೆಕ್ಕು ಕತ್ತಲಾದ ಮೇಲೆ ಸಾಯಂಕಾಲ 7 ಗಂಟೆ ಮುಂದೆ ಕಪ್ಪು ಬೆಕ್ಕು ಒಂದೇ ಜಾಗದಲ್ಲಿ ಸುತ್ತಾಡ್ತಾ ಇರುತ್ತೆ. ಅದೇ ಜಾಗದಲ್ಲಿ ಕುಳಿತುಕೊಳ್ಳೋದು, ಅಲ್ಲೇ ಸುತ್ತಾಡೋದು, ಅದೇ ಜಾಗಕ್ಕೆ ಬರೋದು, ಅಲ್ಲೇ ಇರೋದು, ಈ ತರ ಮಾಡ್ತಾ ಇರುತ್ತೆ. ಎಷ್ಟೇ ನೀವು ಹೊಡೆದ್ರು ಓಡಿಸಿದ್ರು ಸಹ ಆ ಒಂದು ಬೆಕ್ಕು ಅಲ್ಲಿಂದ ಹೋಗ್ತಾ ಇರಲ್ಲ. ಹೋದ್ರು ಸಹ ಮತ್ತೆ ಅಲ್ಲೇ ಬಂದು ಕುತ್ಕೊಳ್ಳಿರುತ್ತೆ. ಅಲ್ಲಿ ಏನಾಗುತ್ತೆ, ನಿಧಿ 100ಕ್ಕೆ 100 ಇದೆ ಅನ್ನೋದನ್ನ ಸೂಚನೆ ಕೊಡ್ತಾ ಇರ್ತಾವೆ. ಇನ್ನು ನಿಧಿಯನ್ನ ನಮ್ಮ ಒಂದು ಪ್ರಯೋಗದ ಮುಖಾಂತರ ಹೇಗೆ ಕಂಡುಕೊಳ್ಬಹುದು ಇದೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಒಂದು 2 ಪ್ರಯೋಗನ ಹೇಳ್ತಾ ಇದ್ದೀನಿ. ಒಂದು 5-6 ಬೇವಿನ ಎಲೆಯನ್ನ ತಗೋದು ಬಾಯಲ್ಲಿ ಅಗಿದು ಹೊಸವನ್ನ ಮಾಡಿಕೊಳ್ಳಿ. ನಿಧಿ ಇದೆ ಅಂತ ಹೇಳ್ತಾರಲ್ಲ, ಆ ಜಾಗದಲ್ಲಿ ನಿಂತು ನೋಡಿ. ಎಂತ ಕಹಿಯಾದ ಬೇವಿನ ಎಲೆ ಕೂಡ ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಸ್ವೀಟ್ ಬೆಲ್ಲ ತಿನ್ನೋ ಹಾಗೇನೆ ಅನ್ಸುತ್ತೆ ವೀಕ್ಷಕರೇ. ಬಾಯೆಲ್ಲ ಸ್ವೀಟ್ ಆಗುತ್ತೆ. ಆ ಜಾಗ ಬಿಟ್ಟು ಮತ್ತೆ ಮುಂದೆ ಹೋದ್ರೆ ಬಾಯಿ ಕಹಿ ಆಗುತ್ತೆ. ಬಟ್ ಅದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಬಾಯಿ ಸ್ವೀಟ್ ಆಗಿರುತ್ತೆ. ಆ ಜಾಗದಲ್ಲಿ 100ಕ್ಕೆ 100 ನಿಧಿ ಇರುತ್ತೆ ವೀಕ್ಷಕರೇ. ಅದರ ಆಕರ್ಷಣೆನೇ ಆ ತರ ಇರುತ್ತೆ. ಮತ್ತು ಇನ್ನೊಂದು ಪ್ರಯೋಗ, ಶುದ್ಧವಾದ ಅರಿಶಿಣದ ನೀರನ್ನ ನಿಧಿ ಇರುವಂತ ಜಾಗದಲ್ಲಿ ಹಾಕಿ ನೋಡಿ. 10ರಿಂದ 15 ನಿಮಿಷದೊಳಗೆ ಕುಂಕುಮದ ನೀರ್ ತರ ಆಗಿರುತ್ತೆ, ರೆಡ್ ಕಲರ್ ಆ ತರ ನೀರುಗಳಾಗಿರುತ್ತೆ. ಆ ಒಂದು ಜಾಗದಲ್ಲಿ 100ಕ್ಕೆ 100 ನಿಧಿ ಇರೋದು ಖಂಡಿತ ವೀಕ್ಷಕರೇ. ಇನ್ನು ಈ ನಿಧಿಯನ್ನ ಹೇಗೆ ಪಡೆದುಕೊಳ್ಬೇಕು, ಯಾವ ತರವನ್ನ ನಮಗೆ ಸಿಗುತ್ತದಿಲ್ಲ ಅದನ್ನ ಹೇಗೆ ತಿಳ್ಕೋಬೇಕು. ನಿಧಿಗೆ ಯಾರು ಕೂಡ ಕೈ ಹಾಕಕ್ ಹೋಗಬೇಡಿ. ಅದಕ್ಕೆ ಒಂದು ತಿಳುವಳಿಕೆ ಇರುವಂತ ಗುರುಗಳ ಆಶೀರ್ವಾದ ಬೇಕಾಗುತ್ತೆ, ಗುರುಗಳು ಬೇಕಾಗ್ತದೆ. ಸುಮ್ನೆ ನಿಧಿ ಇದೆ, ನಾವು ಹಾಕ್ತೀವಿ, ನಾವು ತಗೋತೀವಿ, ನಮ್ಮ ಭೂಮಿಯಲ್ಲಿದೆ, ನಮ್ಮ ಯಾರಿದ್ದವರು ಅನ್ನೋ ಒಂದು ವಿಚಾರವನ್ನ ಮಾಡಕ್ ಹೋದ್ರೆ ಜೀವಗಳಿಗೆ ಕೂತು ಬರುತ್ತೆ ವೀಕ್ಷಕರು. ಯಾರು ಕೂಡ ಇಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ನಿಧಿ ಇರುವಂತ ಜಾಗದಲ್ಲಿ ದುಷ್ಟ ಶಕ್ತಿಗಳು
ಕರ್ಣ ಯಕ್ಷಿಣಿ, ಪಿಶಾಚಿಗಳು, ಬ್ರಹ್ಮ ರಾಕ್ಷಸಗಳು, ಜಿನ್ಗಳು, ಸರ್ಪಗಳು, ಇನ್ನೂ ಹಲವಾರು ರೀತಿಯಾದ ದುಷ್ಟಶಕ್ತಿಗಳು ಅದರ ಸುತ್ತಮುತ್ತಲೇ ಇರುತ್ತೆ ವೀಕ್ಷಕ. ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ನೀವು ಏನೋ ಒಂದು ಮಾಡಕ್ ಹೋಗಿ ಕೈ ಹಾಕಿದ್ರೆ ಜೀವಕ್ಕೆ ಕೂತ್ ಬರ್ಬೋದು ವೀಕ್ಷಕರೇ. ಎಷ್ಟೋ ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಆ ತರ ಮಾಡೋದಲ್ಲ ಇದು. ಇದಕ್ಕೆ ಯಾರು ಕೂಡ ಸುಲಭವಾಗಿ ಕೈ ಹಾಕಕ್ ಹೋಗ್ಬೇಡಿ. ನಿಧಿ ಇದೆ, ನಾವು ಹಾಕೊಳ್ತೀವಿ, ನಮ್ಮ ಹತ್ರ ಇದೆ, ನಾವು ತೆಗೆದುಕೊಳ್ತೀವಿ ಅನ್ನೋ ವಿಚಾರ ಎಷ್ಟೋ ಜನರ ತಲೆಯಲ್ಲಿ ಬಂದಿರುತ್ತೆ. ಆದ್ರೂ ಸಹ ಕೈ ಹಾಕಕ್ ಹೋಗ್ಬೇಡಿ. ಜೀವನ ಕಳ್ಕೊತೀರ. ದೇವರ ಕೊಟ್ಟದ್ರಲ್ಲೇ ಸುಖವಾಗಿರೋದನ್ನ ಕಲೀರಿ. ಇನ್ನೂ ಏನಾದ್ರೂ ಬೇಕಾದ್ರೆ ಗಳಿಕೆಯನ್ನ ಮಾಡಿ ಸಂಪತ್ತನ್ನ ಗಳಿಸಿ, ಆದ್ರೆ ಈ ನಿಧಿ ಬೆನ್ನು ಹತ್ತಿ ಹಾಳಾಗಕ್ ಹೋಗ್ಬೇಡಿ. ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದರ ಬಗ್ಗೆನೂ ವಿಡಿಯೋ ಮಾಡ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ.